ನಾನು ಬಿ ಕೆ ಫಿ ಕ್ಲಾಸಸ್ಸಿಂದ ಬಾಹುಲಿ ಸರ್ ಮಾತಾಡೋದು. ಈಗಾಗಲೇ ಅಗ್ನಿಗೆ ಸಂಬಂಧಪಟ್ಟಂತೆ 13 ಟೆಸ್ಟ್ಗಳನ್ನು ಬಿಡಿಸಿದ್ವಿ. ಇವತ್ತಿನ ಕ್ಲಾಸಲ್ಲಿ ನೆಕ್ಸ್ಟ್ ಏನು ಮಾಡೋಣ, 14ನೇ ಟೆಸ್ಟು ಯಾವ ರೀತಿ ಅದ ಅಂತೇಳಿ ನೋಡ್ತಾ ಹೋಗೋಣ. ಅದೇ ರೀತಿ ವೆರಿ ಇಂಪಾರ್ಟೆಂಟ್, ಒಂದು ಟೆಸ್ಟ್ ಆದ ನಂತರ ಇನ್ನೊಂದು ಟೆಸ್ಟಿಗೆ ಭಾಳಷ್ಟು ವ್ಯತ್ಯಾಸದ. ಅದೇ ರೀತಿ ಕ್ವಶನ್ಗಳ ಲೆವೆಲ್ಲು ಚೇಂಜಸ್ ಆಗ್ತಾ ಇದಾವೆ. ಅದಕ್ಕೋಸ್ಕರ ವಿಡಿಯೋ ಎಂಡ್ವರೆಗೂ ನೋಡಿರಿ. ಅದೇ ರೀತಿ ಎಲ್ಲ ವಿಡಿಯೋಸನ್ನು ಯಾರು ನೋಡಿಲ್ಲ ಅವರು ನೋಡಿರಿ. ಅದೇ ರೀತಿ ಎಕ್ಸಾಮ್ ನಿಮ್ಮದು 1ನೇ ತಾರೀಕು ಮತ್ತು 2ನೇ ತಾರೀಕಿಂದ ಸ್ಟಾರ್ಟ್ ಆಗ್ತವೆ. ಸೊ ಅದಕ್ಕೆ ಅಲ್ಲಿವರೆಗೂ ನಿಮ್ಮದು ಎಲ್ಲ ಸೆಟ್ಗಳನ್ನು ನಾನು ಕಂಪ್ಲೀಟ್ ಮಾಡಿಕೊಂಡು ಎಲ್ಲ ಕ್ವಶನ್ ಪೇಪರ್ಗಳನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ PDF ಮುಖಾಂತರ ನಾನು ಕೊಡ್ತೀನಿ. ಓಕೆ, ಲೇಟ್ ಮಾಡೋದು ಬೇಡ. ಅದೇ ರೀತಿ ಈಗ ಈ ಸೆಟ್ಟಲ್ಲಿ ಯಾವ ರೀತಿ ಕ್ವಶನ್ ನಾವು ಅಂತೇಳಿ ನೋಡ್ತಾ ಹೋಗೋಣ. ಫಸ್ಟು GK ಒಳಗೆ ಯಾವ ರೀತಿ ಕ್ವಶನ್ಸ್ ಅದಾವ ಅಂತೇಳಿ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡಿರಿ, ಫೆಬ್ರವರಿ 2024ರಲ್ಲಿ ಯಾರು 3 ಗ್ರಾಮಿ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ಅಂತ ಕೇಳಿದ್ದಾರೆ. ಅಂದರೆ ಫೆಬ್ರವರಿ 2024ರಲ್ಲಿ ಕೆಳಗಿನವರಲ್ಲಿ ಯಾರು 3 ಗ್ರಾಮಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅಂದರೆ ಜಾಕಿರ್ ಹುಸೇನ್ ಅವರು. ಆಪ್ಷನ್ ನಂಬರ್ ಸೆಕೆಂಡು. ನೆಕ್ಸ್ಟ್ ನೋಡಿರಿ, ಸೆಕೆಂಡ್ ಕ್ವಶನ್, ಡಿಸೆಂಬರ್ 2, 2023ರಲ್ಲಿ ಯಾರು ಛತ್ತೀಸ್ಗಢನ ಮುಖ್ಯಮಂತ್ರಿ ಆದವರು ಅಂತ ಕೇಳಿದ್ದಾರೆ. ಇಲ್ಲಿ ವಿಷ್ಣುದೇವ್ ಸಾಯಿ ಅವರು ಅಲ್ಲಿಯ ಮುಖ್ಯಮಂತ್ರಿಗಳಾಗಿದ್ದರು. ನೆಕ್ಸ್ಟು ಮಾರ್ಚ್ 2024ರಲ್ಲಿ ಪ್ರಮುಖ ಮತ್ತು ಕಾರ್ಯತಂತ್ರದ ರಕ್ಷಣಾ ತಂತ್ರಜ್ಞಾನಗಳಲ್ಲಿ ನಾವೀನ್ಯತೆಗಳನ್ನು ಉತ್ತೇಜಿಸಲು ಯಾವ ಸಚಿವಾಲಯ ಅದಿತಿ ಯೋಜನೆ, ವೆರಿ ಇಂಪಾರ್ಟೆಂಟ್, ಅದಿತಿ ಯೋಜನೆಯನ್ನು ಪ್ರಾರಂಭಿಸಿದರು ಅಂತ ಹೇಳಿ. ಇದನ್ನು ರಕ್ಷಣಾ ಸಚಿವಾಲಯ, ಯಾವುದು ರಕ್ಷಣಾ ಸಚಿವಾಲಯ. ನೆಕ್ಸ್ಟು 4ನೇ ಪ್ರಶ್ನೆ, ಬಹದ್ದೂರ್ ಶಾ ಜಾಫರ್ 2 ಹೆಸರು ಕೆಳಗಿನ ಯಾವ ಐತಿಹಾಸಿಕ ಘಟನೆಯೊಂದಿಗೆ ಸಂಬಂಧಿಸಿದೆ. ಇದು ಯಾವ ಒಂದು ಅಂತಂದ್ರೆ ಇವರ ಹೆಸರು 1857ರ ದಂಗೆಗೆ ಇವರ ಹೆಸರು ಒಂದು ಅಲ್ಲಿ ಕೇಳಿ ಬಂದಿತ್ತು. ಅದಕ್ಕೋಸ್ಕರ ಇವರ ಹೆಸರನ್ನು ಕೇಳಿದ್ದಾರೆ. ನೆಕ್ಸ್ಟು 5ನೇ ಪ್ರಶ್ನೆ, 1897ರಲ್ಲಿ ಬೇಲೂರಿನಲ್ಲಿ ರಾಮಕೃಷ್ಣ ಮಿಷನನ್ನು ಯಾರು ಸ್ಥಾಪಿಸಿದರು. ಭಾಳಷ್ಟು ಇಂಪಾರ್ಟೆಂಟು, ಸ್ವಾಮಿ ವಿವೇಕಾನಂದರು ಇದನ್ನು ಸ್ಥಾಪನೆ ಮಾಡಿದರು. ಇಸ್ವಿ ಮಾತ್ರ ನೆನಪಿರಬೇಕು, 1897. ನೆಕ್ಸ್ಟು ಕರ್ವಾ ಚೌತ್ ಹಬ್ಬವನ್ನು ಗೌರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಗೌರಿ ದೇವಿ ಯಾರ ಅವತಾರವಾಗಿದ್ದಾರೆ. ಇದು ಯಾವ ಒಂದು ದೇವಿಯ ಅವತಾರನ, ಪಾರ್ವತಿ ದೇವಿಯ ಒಂದು ಅವತಾರ. ನೆಕ್ಸ್ಟು ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಸೂರಜ್ ಕುಂಡ್ ಕ್ರಾಫ್ಟ್ ಮೇಳ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್, ಎಲ್ಲಿ ನಡೀತದ ಅಂಥೇಳಿ ಕೇಳಿದ್ದು. ಇದು ಎಲ್ಲಿ ನಡೀತದಪ್ಪ ಅಂತಂದ್ರೆ ಹರಿಯಾಣ ಒಳಗೆ ನಡೀತದ. ಆಪ್ಷನ್ ನಂಬರ್ 4. ನೆಕ್ಸ್ಟು 8th ಕ್ವಶನ್, ಗೀತಾಂಜಲಿ ಶ್ರೀ ಅವರಿಗೆ ಯಾವ ಪುಸ್ತಕಕ್ಕಾಗಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ, ವೆರಿ ಇಂಪಾರ್ಟೆಂಟ್, ಬೂಕರ್ ಪ್ರಶಸ್ತಿಗಳ ಬಗ್ಗೆ ಗೊತ್ತಿರಬೇಕು. ರೀಸೆಂಟಾಗಿ ಯಾರು ತೊಗೊಂಡಾರ. ಇದು ಟೋಂಬ್ ಆಫ್ ಸ್ಯಾಂಡ್ ಅವರ ಬಗ್ಗೆ ಬಂದಿತ್ತು. ರೇತ್ ಸಮಾಧಿ ಯಾವ ಕೃತಿ ಅಂತಂದರೆ ವೆರಿ ಇಂಪಾರ್ಟೆಂಟು. ನೆಕ್ಸ್ಟು 9ನೇ ಕ್ವಶನ್, ಅತ್ಯಂತ ಹಳೆಯ ತೈಲ ಸಂಸ್ಕರಣವನ್ನು ಹೊಂದಿರುವ ದಿಗ್ಬಾಯ್ ಪಟ್ಟಣವು ಯಾವ ರಾಜ್ಯದಲ್ಲಿ. ದಿಗ್ಬಾಯ್ ವೆರಿ ಇಂಪಾರ್ಟೆಂಟು, ಇದು ಬಂದಿರೋದು ಅಸ್ಸಾಂದಲ್ಲಿದೆ, ಅಸ್ಸಾಂನ ದಿಗ್ಬಾಯ್. ನೆಕ್ಸ್ಟು 10ನೇದು, ಭಾರತದ ಒಡಿಸ್ಸಾ, ಕರ್ನಾಟಕ, ಆಂಧ್ರ ಪ್ರದೇಶಗಳು ಯಾವ ಖನಿಜದಲ್ಲಿ ಅತಿ ದೊಡ್ಡ ನಿಕ್ಷೇಪವನ್ನು ಹೊಂದಿರುವಂಥವು. ಇವು ಕಬ್ಬಿಣ ನಿಕ್ಷೇಪವನ್ನು ಅತಿಯಾಗಿ ಹೊಂದಿರೋದು. ನೆಕ್ಸ್ಟು 2011ರ ಜನಗಣತಿ ಪ್ರಕಾರ ಯಾವ ರಾಜ್ಯವು ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿದ್ದು ಅಂತ ಕೇಳಿದ್ದಾರೆ. ಜನಸಂಖ್ಯೆ ಬಗ್ಗೆ ಗೊತ್ತಿಲ್ಲ, ಸಿಕ್ಕಿಂ. ನೆಕ್ಸ್ಟು 12ನೇ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣವಾಗಿದೆ ಅಂತಂದರೆ ಸಂಸದೀಯ ವ್ಯವಸ್ಥೆ. ಯಾವುದು ಸಂಸದೀಯ ವ್ಯವಸ್ಥೆ. ನೆಕ್ಸ್ಟು 13ನೇ, ಭಾಗ 4A, ಸಂವಿಧಾನದ ಭಾಗ 4A 51ನೇ ಆರ್ಟಿಕಲ್ 51A ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಇದು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದೆ. ಮೂಲಭೂತ ಕರ್ತವ್ಯಗಳು ಇದು ವೆರಿ ಇಂಪಾರ್ಟೆಂಟು. ಇದರೊಳಗೆ ಯಾವುದೋ ಒಂದು ಮೂಲಭೂತ ಕರ್ತವ್ಯದಲ್ಲಿ ಯಾವುದು ಆ್ಯಡ್ ಆಗಿದೆ ಅಂತೇಳಿ ಭಾಳಷ್ಟು ಇಂಪಾರ್ಟೆಂಟು. ನೆಕ್ಸ್ಟ್ ಒಂದು ಸೆಟ್ಟಲ್ಲಿ ಬರುತ್ತೆ. 14ನೇ ಪ್ರಶ್ನೆ, ಫೆಬ್ರವರಿ 28, 2024 ವಿವೇಕ್ ರಾಮ್ ಚೌಧರಿ ಭಾರತೀಯ ಸಶಸ್ತ್ರ ಪಡೆಯ ಯಾವ ವಿಭಾಗದ ಮುಖ್ಯಸ್ಥರಾಗಿದ್ದರು. ಈ ಸಶಸ್ತ್ರ ವಿಭಾಗ ಅಂತಂದ್ರೆ ಆರ್ಮಿ ಬಗ್ಗೆ ಯಾರೇ ಇರಲಿ, ಏರ್ಫೋರ್ಸ್, ನೇವಿ, ಆಮೇಲೆ ಆರ್ಮಿ, ಈ ಮೂರಲ್ಲಿ ಯಾರಾದರೂ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇರ್ತಾರಲ್ಲ ಅವ್ರ ಮೂಲಕ ನೀವು ನೆನಪಿಡಬೇಕು. ಇದು ಯಾರಿಗೆ ಸಂಬಂಧ, ವಾಯುಪಡೆ, ಏರ್ಫೋರ್ಸ್ಗೆ ಸಂಬಂಧಿಸಿದರು. ನೆಕ್ಸ್ಟು ICC ವರ್ಲ್ಡ್ ಕಪ್ 2023 ಪುರುಷರಲ್ಲಿ ಯಾವ ದೇಶದಲ್ಲಿ ನಡೆಯಿತು ಅಂತ ಕೇಳಿದ್ರೆ ಇದು ಭಾರತದಲ್ಲಿ ನಡೆಯಿತು. ಇಲ್ಲಿ ವಿನ್ ಯಾರಾದರೂ, ಅದಕ್ಕೋಸ್ಕರ ಮತ್ತು ರೀಸೆಂಟಾಗಿ ನಡೆದದ್ದು ಭಾಳಷ್ಟು ಇಂಪಾರ್ಟೆಂಟ್. ಇದು GKಗೆ ಸಂಬಂಧಪಟ್ಟಂತಹ
15 ಪ್ರಶ್ನೆಗಳು. ಇನ್ನು ನೆಕ್ಸ್ಟು ಸೈನ್ಸ್ಗೆ ಸಂಬಂಧಪಟ್ಟದ್ದು. ಫಸ್ಟ್ ಕ್ವಶನ್, ಯಾವುದು ಪ್ರಾಣಿಯ ಅಂಗಾಂಶಕ್ಕೆ ಉದಾಹರಣೆಯಲ್ಲ? ಇಲ್ಲಿ ಪ್ಲೋಯಮ್ ಎಂಬುದು ಇದು ಪ್ರಾಣಿಯ ಅಂಗಾಂಶಕ್ಕೆ ಉದಾಹರಣೆಯಲ್ಲ, ಇದು ಸಸ್ಯಗಳಲ್ಲಿ ಸಂಬಂಧಿಸಿದ್ದು. ಪ್ಲೋಯಮ್ ಇದು ಏನು ಮಾಡುತ್ತಪ್ಪ ಅಂತಂದರೆ ಬೇರುಗಳಲ್ಲಿರುವಂತಹ ಸಸ್ಯಗಳಲ್ಲಿ ಆಹಾರವನ್ನು ಕೊಂಡೊಯ್ಯುವಂತಹ ಒಂದು ನಾಳಗಳು. ಜೈಲಮ್ ಬರ್ತಾವೆ, ಇವು ನೀರನ್ನ ಒಯ್ಯುವಂಥವು. ನೆಕ್ಸ್ಟು 17, ಕೆಳಗಿನ ಯಾವ ಜೀವಿಗಳಲ್ಲಿ ಅನೇಕ ಜೀವಕೋಶಗಳು ಒಂದೇ ದೇಹದಲ್ಲಿ ಒಟ್ಟಾಗಿ ಸೇರಿ ವಿವಿಧ ಅಂಗಗಳನ್ನು ರೂಪಿಸಲು ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುತ್ತವೆ? ಇದು ಯಾವುದಪ್ಪ ಅಂತಂದ್ರೆ ಬೇವಿನ ಗಿಡ, ನೀಮ್ ಪ್ಲ್ಯಾಂಟ್. ಓಕೆ, ಡನ್. ಉಸಿರಾಟದ ಸಮಯದಲ್ಲಿ ಅನಿಲಗಳ ವಿನಿಮಯಕ್ಕೆ ಮೇಲ್ಮೈಯನ್ನು ಒದಗಿಸುವ ಭಾಗ ಯಾವುದು? ಇದು ಅಲ್ವಿಯೋಲ್. ಯಾವುದು? ಅಲ್ವಿಯೋಲ್ ಅಂದರೆ ವಾಯುಕೋಶಗಳು ಅಂತೀವಿ. ನೆಕ್ಸ್ಟು 19, ಸಸ್ಯಗಳು ತಮ್ಮಲ್ಲಿರುವ ಹೆಚ್ಚುವರಿ ನೀರನ್ನು ಯಾವ ಕ್ರಿಯೆಯ ಮೂಲಕ ಹೊರಹಾಕುತ್ತವೆ? ಅಂದರೆ ಟ್ರಾನ್ಸ್ಪಿರೇಷನ್ ಅಂತೀವಿ. ಟ್ರಾನ್ಸ್ಪಿರೇಷನ್ ಅಂದರೆ ಬಾಷ್ಪ ವಿಸರ್ಜನೆ. ನೆಕ್ಸ್ಟ್ 20, ಯಾವ ಜೀವಿಯಲ್ಲಿ ಹೈಫೈ ಮೇಲ್ಭಾಗದಲ್ಲಿ ಸಣ್ಣ ಬೀಜ ಕವಚಗಳು ಕಂಡುಬರುತ್ತವೆ ಮತ್ತು ಬೀಜಕಗಳು ರಚನೆಯ ಮೂಲಕ ಸಂತಾನೋತ್ಪತ್ತಿ ನಡೆಯುತ್ತವೆ ಅಂತಂದಾಗ ಯಾವುದಪ್ಪ ಅಂತಂದ್ರೆ ರೈಜೋಪಸ್. ಆಪ್ಷನ್ ನಂಬರ್ 3. ನೆಕ್ಸ್ಟು ಬಡ್ಡಿಂಗ್, ಮೊಗ್ಗಿನ ಪ್ರಕ್ರಿಯೆಯಲ್ಲಿ ಸಂತಾನೋತ್ಪತ್ತಿಗಾಗಿ ಪುನರುತ್ಪಾದಕ ಜೀವಕೋಶಗಳನ್ನು ಬಳಸುವ ಜೀವಿ ಯಾವುದು ಅಂತಂದಾಗ ಇಲ್ಲಿ ಜೀವಿ ಯಾವುದಪ್ಪ ಅಂತಂದ್ರೆ ಹೈಡ್ರಾ. 22, ಮೀನುಗಳು ಉಸಿರಾಟಕ್ಕಾಗಿ ನೀರಿನಲ್ಲಿ ಕರಗಿರುವ ಆಮ್ಲಜನಕವನ್ನು ಯಾವುದರ ಸಹಾಯದಿಂದ ಬಳಸಿಕೊಳ್ಳುತ್ತವೆ ಅಂತಂದ್ರೆ ಮೀನುಗಳು ಕಿವಿರುಗಳ ಮೂಲಕ ಉಸಿರಾಟವನ್ನು ಕ್ರಿಯೆಯನ್ನು ನಡೆಸ್ತವೆ. ನೆಕ್ಸ್ಟು ಏಕರೂಪ ಬದಲಾಗುತ್ತಿರುವ ವೇಗವನ್ನು ಹೊಂದಿರುವ ವಸ್ತುವಿನ ವೇಗವು u ಮತ್ತು ಅಂತಿಮ ವೇಗ ಫಿ ನಿಗದಿತ ಸಮಯದ ಅವಧಿಯ ಸರಾಸರಿ ವೇಗ ಎಷ್ಟು ಅಂತಂದಾಗ VA = U + V / 2. ಆಪ್ಷನ್ ನಂಬರ್ 3 ಇಸ್ ರೈಟ್. ಒಂದು ವಸ್ತು ಸ್ಥಿರ ವೇಗದೊಂದಿಗೆ ಸರಳ ರೇಖೆಯಲ್ಲಿ ಚಲಿಸುತ್ತಿದ್ದರೆ ನ್ಯೂಟನ್ನ ಮೊದಲ ಚಲನೆಯ ನಿಯಮದ ಆಧಾರದ ಮೇಲೆ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ಅಂತಂದಾಗ ವಸ್ತುವಿನ ಮೇಲ್ಮೈ ಕಾರ್ಯನಿರ್ವಹಿಸುವ ಒಟ್ಟು ಬಲ ಶೂನ್ಯವಾಗಿರುತ್ತದೆ. ಆಪ್ಷನ್ ನಂಬರ್ 3 ಇಸ್ ರೈಟ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು 25, ಕೆಳಗಿನ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತಂದರೆ ಎರಡು ಕಾಯಗಳ ನಡುವಿನ ಗುರುತ್ವಾಕರ್ಷಣ ಬಲವು ಆ ಎರಡು ಕಾಯಗಳ ನಡುವಿನ ಮಾಧ್ಯಮವನ್ನು ಅವಲಂಬಿಸಿರುತ್ತವೆ. ಇದು ತಪ್ಪಾದ ಹೇಳಿಕೆ. ನೆಕ್ಸ್ಟು 26ನೇದು, R1 ಮತ್ತು R2 ಎರಡು ರೋಧಕಗಳ ಸಂಕೀರ್ಣವನ್ನು ಕ್ರಮದಲ್ಲಿ ಜೋಡಿಸಿದಾಗ ಅಂದರೆ ಇನ್ನು ಸಿರೀಸ್ ಒಳಗೆ ಜೋಡಿಸಿದಾಗ ಸಮಾನ ರೋಧ ಸಿಗುತ್ತದೆ. ಒಂದು ವೇಳೆ R1 4 ಓಮ್ ಆಗಿದ್ದರೆ R2 ಎಷ್ಟು ಅಂತಂದಾಗ 10 - 4 ಅಂದರೆ ಎಷ್ಟಾಯ್ತು? 6 ಓಮ್. ಓಕೆ, ಏನು 6 ಓಮ್. ಓಮ್ ಸಿಂಬಲ್ ಕೂಡ ಈ ರೀತಿ ಬರಿತೀವಿ. ಅಂದರೆ ಆಪ್ಷನ್ ನಂಬರ್ 4th. 27ನೇದು, ಯಾವ ಹೇಳಿಕೆ ವಿಸರಣ ದರವನ್ನು ಸರಿಯಾಗಿ ವಿವರಿಸುತ್ತವೆ ಅಂತಂದಾಗ ಇಲ್ಲಿ ಆನ್ಸರ್ 3ನೇದು, ಘನವಸ್ತುಗಳು ದ್ರವಕ್ಕಿಂತ ನಿಧಾನಗತಿಯಲ್ಲಿ ದರದಲ್ಲಿ ವಿಸರಣ ಹೊಂದುತ್ತವೆ. ನೆಕ್ಸ್ಟು 28, ಪೊಟ್ಯಾಷಿಯಂ ಸಲ್ಫೈಡ್ನ ಸರಿಯಾದ ಆಣ್ವಿಕ ಸೂತ್ರ ಯಾವುದು? ಮಾಲಿಕ್ಯುಲರ್ ಫಾರ್ಮುಲಾ ಅಂತೀವಿ. ಯಾವುದಪ್ಪ ಅಂತಂದ್ರೆ K2SO4. ಯಾವುದು? K2SO4. ಆಪ್ಷನ್ ನಂಬರ್ 2 ಇಸ್ ರೈಟ್. ನೆಕ್ಸ್ಟು 29, ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ಅರಳಿದ ಸುಣ್ಣವನ್ನು ಉಂಟಾಗುವಾಗ ಯಾವ ರೀತಿಯ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ? ಇಲ್ಲಿ ಇಕ್ವೇಷನ್ ಕೊಟ್ಟ CaO + H2 ಅಂದರೆ ಸುಣ್ಣವು ನೀರಿನೊಂದಿಗೆ ವರ್ತಿಸಿದಾಗ ಏನಾಗ್ತದೆ ಅಂತೇಳಿ. ಇದಕ್ಕೆ ಏನಂತೀವಪ್ಪ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸಂಯೋಗ ಕ್ರಿಯೆ ಅಂತೀವಿ. ಆಪ್ಷನ್ ನಂಬರ್ 1, ಕಾಂಬಿನೇಷನ್ ರಿಯಾಕ್ಷನ್. ನೆಕ್ಸ್ಟ್ 30ನೇ ಪ್ರಶ್ನೆ, ಸೋಪು ತಯಾರಿಕೆಯಲ್ಲಿ ಸಾಮಾನ್ಯವಾಗಿ ದೀರ್ಘ ಸರಣಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳು ಯಾವ ಲೋಹದ ಲವಣಗಳನ್ನು ಬಳಸಲಾಗುತ್ತದೆ? ಇಲ್ಲಿ ಸೋಡಿಯಂ ಲವಣಗಳನ್ನು ಬಳಸಲಾಗುತ್ತದೆ. ಸೊ ನೀವು ಫಸ್ಟ್ ಸೆಟ್ಟಿಂದ ಇಲ್ಲಿವರೆಗೂ ನೋಡಿದರೆ ಕ್ವಶನ್ ಯಾವ ರೀತಿ ಚೇಂಜಸ್ ಆಗ್ಯಾವ ಅಂತೇಳಿ ಗೊತ್ತಾಗುತ್ತೆ. ಸೈನ್ಸ್ ಕೂಡ. ಓಕೆ, ಡನ್. ಇನ್ನು ನಿಮಗೆ ಬರುವಂಥದ್ದು ಮ್ಯಾಥ್ಸ್ ಕ್ವಶನ್. ಫಸ್ಟು ಒಂದು ಸಂಖ್ಯೆಯಿಂದ ಅದರ 5ನೇ 2 ಭಾಗವನ್ನು ಕಳೆದಾಗ 54 ಸಿಗುತ್ತದೆ. ಹಾಗಾದರೆ ಮೂಲ ಸಂಖ್ಯೆ ಎಷ್ಟು? ಒಂದು ಸಂಖ್ಯೆ ಅದರ 2ನೇ 5 ಭಾಗ 2x
ಡಿವೈಡೆಡ್ ಬೈ 5 ಮೈನಸ್ ಇದರೊಳಗೆ ಕಳೆದ್ರೆ 54 ಅಂತ ಹೇಳಿ. ಈಗ ನಾವು ಎಲ್ ಸಿ ಎಮ್ ತೆಗೆದ್ರೆ ಎಷ್ಟು ಬಂತು? 5 ಮೇಲ್ಗಡೆ 3x ಈಕ್ವಲ್ ಟು 54. ಈಗ ನಾವು ಎಕ್ಸನ್ನು ಇಲ್ಲಿ ಇಟ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ 54 ಇಂಟು 5 ಡಿವೈಡೆಡ್ ಬೈ 3. 3 1 3 3 3 8 24 18 90. ಎಷ್ಟು? ಆ ಸಂಖ್ಯೆ ಯಾವುದು? 90. ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ರೈಟ್. ನೆಕ್ಸ್ಟು ಸರಾಸರಿ ಕೇಳ್ಯಾರ ನೋಡ್ರಿ. 15 ಮತ್ತು 25ರ ಸರಾಸರಿ ಎರಡು ಕೂಡಿಸ್ರಿ 30 45 ಡಿವೈಡೆಡ್ ಬೈ ಎರಡು ಸಂಖ್ಯೆ ಅದಾವ ಅಂದ್ರೆ 20 ಅವುಗಳ ಸರಾಸರಿ. ದೆನ್ ನೆಕ್ಸ್ಟ್ 33 ಅರುಣ್ ಮತ್ತು ವರುಣ್ ಅವರ ಎತ್ತರ ಕ್ರಮವಾಗಿ 150 160 ಆಗಿದೆ, ಅವುಗಳ ಸರಾಸರಿ. ನೋಡಿ ಸರಾಸರಿ ಮೇಲೆ ಒಂದೇ ಶಿಫ್ಟ್. ಇದೇ ಒಂದೇ ಕ್ವಶನಲ್ಲಿ ಎರಡು ಬಂದಾವ. 160 ಮತ್ತು 150 ಅಂದ್ರೆ 200 310 ಡಿವೈಡೆಡ್ ಬೈ 2 ಅಂತಂದ್ರೆ 155 ಸೆಂಟಿಮೀಟರ್. ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ರೈಟ್. ನೆಕ್ಸ್ಟು ಭಾಗಾಕಾರದ ನಿಯಮದ ಮೇಲೆ 1422 ಎಂಬ ಸಂಖ್ಯೆಯು ಯಾವುದರಿಂದ ಭಾಗಿಸಲ್ಪಡುತ್ತವೆ ಅಂತಂದಾಗ ಫಸ್ಟಿಗೆ ಇದು 4ರಿಂದ ಹೋಗ್ಬೇಕಂದ್ರೆ ಕೊನೆಯ 2 ಅಂಕೆ ಹೋಗ್ಬೇಕು, 5ರಿಂದ ಹೋಗ್ಬೇಕಂದ್ರೆ ಲಾಸ್ಟಿಗೆ 0 ಇರಬೇಕಿಲ್ಲ 5 ಇರಬೇಕು, 5ರಿಂದ ಅಂತ ಹೋಗಂಗಿಲ್ಲ, 10ರಲ್ಲಿ ಹೋಗ್ಬೇಕಂದ್ರೆ ಲಾಸ್ಟ್ 0 ಹೋಗಂಗಿಲ್ಲ, 4ರಿಂದ ಲಾಸ್ಟ್ 22 ಅಂತ ಹೋಗಂಗಿಲ್ಲ. ಇನ್ನು ಓದೋದು ಅದು 9 ಅಂದ್ರೆ 1 4 2 2 ಕೂಡಿಸ್ರಿ 5 6 7 8 9 9 ಡಿವೈಡೆಡ್ ಬೈ 9 ಅಂದರೆ ಆಪ್ಷನ್ ನಂಬರ್ ಥರ್ಡ್ ಈಸ್ ರೈಟ್. ನೆಕ್ಸ್ಟ್ 1/10 ಇದರ ದಶಮಾಂಶ ರೂಪ ಅಂತಂದಾಗ ಡೆಸಿಮಲ್ 0.1 ಆಗುತ್ತೆ. ಆಪ್ಷನ್ ನಂಬರ್ ಫಸ್ಟ್. ನೆಕ್ಸ್ಟು 2 ಮತ್ತು 4ರ ಲಸ ಅಂತಂದಾಗ 2 ಮತ್ತು 4ರ ಲಸ ಮಾಡಿರಿ ಅಂದರೆ ಇದರಲ್ಲಿ ಒಂದೇ ಮಗ್ಗಿಯೊಳಗೆ ಸೀರಿಯಲ್ ಆಗಿರೋ ಕಾರಣ ದೊಡ್ಡ ಅಂಕಿ ನಮಗೆ ಲಸ ಆಗಿಬಿಡುತ್ತೆ. ಇಲ್ಲಿ ಸರ್ ನಾನು ತೆಗಿತೀನಿ ಅಂತ ತೆಗೆದ್ರೂ ಅಷ್ಟೇ ಬರುತ್ತೆ. 2 1 2 2 1 ಅಂದರೆ 2 2 ಎಷ್ಟು? 4. ಆಪ್ಷನ್ ನಂಬರ್ ಸೆಕೆಂಡ್. ನೆಕ್ಸ್ಟು 9ರ ವರ್ಗ ಸಂಖ್ಯೆ ಅಂತಂದಾಗ 81 ಡನ್. 38 150%. 150% ಅಂದರೆ 150%ನ್ನು ನಾವು ದಶಮಾಂಶ ರೂಪಕ್ಕೆ ತರಬೇಕು ಅಂತಂದಾಗ ಡಿವೈಡೆಡ್ ಬೈ 100. ಈ 0 15 ಡಿವೈಡೆಡ್ ಬೈ 10 ಅಂದರೆ 1.5. ಆಪ್ಷನ್ ನಂಬರ್ ಥರ್ಡ್ ಇಸ್ ರೈಟ್. ಥರ್ಡ್. ನೆಕ್ಸ್ಟ್ 39 ಇಲ್ಲಿ ಕೇಳಿದ್ದು ಟೋಟಲ್ 10% ಹಣ ಖರ್ಚು ಮಾಡೋಣ, ಇನ್ನೂ ಎಷ್ಟು ಹಣ ಉಳಿದಿದೆ ಅಂತಂದ್ರೆ 90% ಉಳಿದದ. 90% ಅಂತಂದಾಗ 690% ಅಂದಾಗ ಇವೆರಡು 0 ಹೋಗ್ತವೆ. 6 9 ಎಷ್ಟು? 54 1 0 ಅಂದರೆ 540. ನೆಕ್ಸ್ಟ್ 40ನೇ ಕ್ವಶನು. ಒಂದು ವಿದ್ಯಾರ್ಥಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 40, 25 ಹುಡುಗರಾಗಿದ್ದು ಉಳಿದವರು ಹುಡುಗಿಯರಾಗಿದ್ದಾರೆ. ಹಾಗಾದರೆ ತರಗತಿಯಲ್ಲಿರುವ ಹುಡುಗರ ಸಂಖ್ಯೆ ಎಷ್ಟು ಅಂದರೆ ಬಾಯ್ಸು ಗರ್ಲ್ಸ್. 25 ಹುಡುಗರದಾರ 40ರಾಗ, ಉಳಿದವ್ರು ಎಷ್ಟು? 15. ಆಮೇಲೆ ಇವರ ಅನುಪಾತವನ್ನು ಕೇಳ್ಯಾರ. ಅನುಪಾತ ಅಂದರೆ ಹೆಂಗೆ ಮಾಡ್ತೀರಿ ನೋಡಿರಿ, ಒಂದೇ ಮಗ್ಗಿ ಒಳಗೆ ಎಲ್ಲಿ ತನಕ ಹೋಗ್ತಾ ಹೊಡೀರಿ. 5 3ರಲ್ಲಿ 5 5ರಲ್ಲಿ ಅಂದ್ರೆ 5 ಅನುಪಾತ 3. ಆಪ್ಷನ್ ನಂಬರ್ 4 ಇಸ್ ರೈಟ್. ಹೌದಾ? ನೆಕ್ಸ್ಟ್ ಇಲ್ಲಿ 48 ಮತ್ತು 54ರ ಸರಳ ಅನುಪಾತ 48 ಮತ್ತು 54. ಈಗ ಎಷ್ಟರಲ್ಲಿ ರೀ? 6ರಲ್ಲಿ 6 9 54, 6 8 48, 8 ಅನುಪಾತ 9. ಓಕೆ. 42ನೇದು ಸರಳ ಬಡ್ಡಿ ಮೇಲದ ಸರಳ ಬಡ್ಡಿ ಕೇಳ್ಯಾರ. ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಅಸಲು ಬಡ್ಡಿ ಇದರ ವರ್ಷ ಡಿವೈಡೆಡ್ ಬೈ 100. 2 0 ಇನ್ನೊಂದು ಸಲ ಬರಿತೀನಿ. ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು 2500 ಇಂಟು 10 ಇಂಟು 2 ಡಿವೈಡೆಡ್ ಬೈ 100. 2 0 25ರಲ್ಲಿ 50 ಒಂದು 0 ಎಕ್ಸ್ಟ್ರಾ ಅದೊಂದು ಅಂದರೆ 500 ರೂಪಾಯಿ ಅವರಿಗೆ ಸರಳ ಬಡ್ಡಿ ಆಗುತ್ತೆ. ನೆಕ್ಸ್ಟು 43. ಒಬ್ಬ ಮನುಷ್ಯನು 25 ಸೆಕೆಂಡುಗಳಲ್ಲಿ 200 ಮೀಟರ್ ಓಡುತ್ತಾನೆ. ಹಾಗಾದ್ರೆ ಅವನ ವೇಗ ಎಷ್ಟು ಅಂತ ಕೇಳ್ಯಾರ. ವೇಗ ಅಂದಾಗ ನಾವೇನು ಮಾಡ್ತೀವಿ? ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್. ಅದು ಸೆಕೆಂಡುಗಳಲ್ಲಿ ಕೇಳ್ಯಾರ ಅಂತಂದಾಗ 25 1 25 8ರಲ್ಲಿ ಅಂದರೆ 8 ಸೆಕೆಂಡುಗಳಲ್ಲಿ ಪ್ರತಿ ಮೀಟರನ್ನು 8 ಸೆಕೆಂಡ್ಗಳಲ್ಲಿ ಹೋಗ್ತಾನೆ.
ಡನ್. ನೆಕ್ಸ್ಟು ಒಂದು ಚೌಕಾಕಾರದ ಮೈದಾನ ಸುತ್ತಳತೆ 32 ಅದ. ಹಂಗಾದ್ರೆ ಒಂದು ಬದಿಯ ಉದ್ದ ಅಂದರೆ ಚೌಕದ ಸುತ್ತಳತೆ = 4a ಅದ. ಆಮೇಲೆ ಸುತ್ತಳತೆ ಕೊಟ್ಟಾರಿಗೆ 32 = 4a. 4 ಒಂದಲೇ 4 ಎಷ್ಟರಲ್ಲಿ 8ರಲ್ಲಿ ಅಂದ್ರೆ a = ಎಷ್ಟು ಬಂತು 8 ಮೀಟರ್. ಒಂದು ಬದಿ 8 ಮೀಟರ್ ಅದ. ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ಲಂಬಕೋನದ ಅಳತೆ ಎಷ್ಟು? ವೆರಿ ಸಿಂಪಲ್. ಲಂಬಕೋನದ ಅಳತೆ ಅಂದ್ರಾಗ ಇದು ಲಂಬಕೋನ, ಇದು ಯಾವಾಗಲೂ ಎಷ್ಟಿರುತ್ತೆ 90 ಡಿಗ್ರಿ ಇರುತ್ತೆ. ಅದನ್ನೇ ಕೇಳಿದ್ದು. ಆಪ್ಷನ್ ನಂಬರ್ ಲಾಸ್ಟ್ ಈಸ್ ರೈಟ್. ನೆಕ್ಸ್ಟು ಈಗ ರೀಸನಿಂಗ್ದಾಗ 1ನೇ ಕ್ವಶನು. ಇಲ್ಲಿ ಶಬ್ದಗಳ ಅರೇಂಜ್ಮೆಂಟ್ ಕೇಳ್ಯಾರ. ಫಸ್ಟಿಗೆ ಯಾವ್ದು ಬರುತ್ತೆ? ಈ ಬರುತ್ತೆ ಅಂದರೆ ಎರಡನೇ. ಫಸ್ಟ್ ಎರಡು ಎಲ್ಲಿದೆ ನೋಡಿರಿ, ಆಪ್ಷನ್ ನಂಬರ್ 3 ಒಳಗದ. ಇದು ಆನ್ಸರು. ಎಲ್ಲ ಬಿಡಿಸ್ಕೋತ ಕೊಡೋಂಗಿಲ್ಲ, ಭಾಳಷ್ಟು ಈಜಿ ಇರ್ತವೆ. ನೆಕ್ಸ್ಟು 47. ಇಲ್ಲೇನು ಕೇಳ್ಯಾರ? ಜಡ್ ಎಷ್ಟು ಅಕ್ಷರಗಳಿವೆ? ಇದರೊಳಗೆ ಜಡ್ ಎಷ್ಟು ಅದಾವೆ? ಇಲ್ಲಿ 1 ಅದ, ಮತ್ತೆಲ್ಲಿ ಇಲ್ಲ ಅಂದ್ರೆ ಜಡ್ ಎಷ್ಟು ಅದಾವೆ? ಒಂದೇ ಅದ. ಆಪ್ಷನ್ ನಂಬರ್ 2 ಇಸ್ ರೈಟ್. 48. ಒಂದು ನಿರ್ದಿಷ್ಟ ಕೋಡಿಂಗ್ ಭಾಷೆಯಲ್ಲಿ ಫ್ಲಿಪ್ ಎಂಬ ಪದವನ್ನು ನೋಡಿ, ಫ್ಲಿಪ್ FLIP ಎಂಬ ಪದವನ್ನು ಏನಂತ ಬರ್ತಾರೆ? 4583. ಆಮೇಲೆ ಐಟಮ್ ITEM ಎಂಬುದನ್ನು ಏನು ಬರ್ತಾರೆ? 2369 ಅಂತ ಬರ್ತಾರೆ. ಈಗ ಆ ಎಂಬ ಪದವನ್ನು ಏನಂತ ಬರ್ತಾರೆ ಅಂತೇಳಿ ಕೇಳತ್ತಾರೆ. ಎನ್ನುವುದನ್ನು ಇಲ್ಲಿ ಎರಡು ಕಡೆ ಸೇಮ್ ಅದ ನೋಡಿ. ಹೌದಾ? ಒಂದು ಡಿಫ್ರೆಂಟ್ ಇದಕ್ಕೆ ಹೇಳ್ತಾರಲ್ಲ, ಸೇಮ್ ಇದಕ್ಕೆ ಹೇಳ್ತಾರೆ. ಎಂಬ ಪದವನ್ನು ಇಲ್ಲಿ 2 ಇದಾವೆ ಅಂತಾರೆ. ಇಲ್ಲಿ ಮೇಲ್ಗಡೆ ಕೆಳಗಡೆ ನೋಡಿದಾಗ 2 ಅಂಕೆಗಳು ಒಂದೇ ಸೇಮ್ ಇರ್ತವೆ. ಇಲ್ಲಿ 3, ಇಲ್ಲಿ 3, ಉಳಿಕಿದ್ದು ಯಾವ ಡಬಲ್ ಇಲ್ಲ. ಅಂದ್ರೆ ಅಂದರೆ ನಾವು ಏನಂತ ಸೂಚನೆ ಮಾಡ್ಯಾರ? 3 ಅಂತ ಮಾಡ್ಯಾರ. ಆಪ್ಷನ್ ನಂಬರ್ 1 ಈಸ್ ರೈಟ್. 49. ಉತ್ತರ ಮುಖದಲ್ಲಿ ಕುಳಿತಿರುವಂಥ 34 ಜನರ ಸಾಲಿನಲ್ಲಿ ಬಲ ತುದಿಯಿಂದ 15ನೇ ಪ್ಲೇಸ್ನಾಗ ಅದರ ಎಡ ತುದಿಯಿಂದ ಎಷ್ಟು? 34ರಾಗ 15 ಫಸ್ಟಿಗೆ ಕಳೆದ್ರೆ 19 ಎಷ್ಟು? ಆಮೇಲೆ ಅಲ್ಲಿಂದನೂ ಒಂದು ಕೌಂಟ್ ಮಾಡ್ತೀವಿ ಅಂದರೆ ಟೋಟಲು 20ನೇ ಸ್ಥಾನದಾಗ ಅವರು ಬರ್ತಾರೆ. ಆಪ್ಷನ್ ನಂಬರ್ 3 ಈಸ್ ರೈಟ್. ನೆಕ್ಸ್ಟು 50ನೇ. ಇಲ್ಲಿ ನೋಡಿರಿ, ಒಂದಕ್ಕೊಂದು ಗ್ಯಾಪ್ ಅದ. NRVZD. ಇಲ್ಲಿ ನೋಡಿರಿ, ಫಸ್ಟಿಗೆ ನಾನು ಏನು ಮಾಡ್ತೀನಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಅದ? N ಆದಮೇಲೆ ಯಾವುದದ ರೀ? ಸಾರಿ, N ಆದಮೇಲೆ R ಅದ. R ಆದಮೇಲೆ ಅಂದ್ರೆ MNOPQR ಹೌದಲ್ಲ? MNOPQR ಅಂದರೆ 4th ಲೆಟ್ರ್ +4. ಇಲ್ಲಿ ಕೂಡ +4 ಅಂದರೆ ಎಲ್ಲದಕ್ಕೂ +4 ಮಾಡ್ಯಾರ. ಈಗ ಲಾಸ್ಟಿಗೆ D ಆದಮೇಲೆ ನಾನು +4 ಮಾಡಬೇಕು. D ಆದಮೇಲೆ +4 ಅಂದರೆ ಯಾವುದು? H. ಆಪ್ಷನ್ ನಂಬರ್ ಲಾಸ್ಟ್ ಈಸ್ ರೈಟ್. ಸೊ ಈ ರೀತಿ ನಿಮಗೆ ಏನಾಗತ್ತಪ್ಪ ಅಂತಂದ್ರೆ ಟೋಟಲ್ಲು ನಿಮ್ಮದು ಇದು 14ನೇ ಟೆಸ್ಟ್ ಆಯಿತು. ಎಷ್ಟನೇದು? 14th ಟೆಸ್ಟ್. ಆಲ್ಮೋಸ್ಟ್ ಎಲ್ಲ ನಾನು ಕನ್ನಡ ಟ್ರಾನ್ಸ್ಲೇಟ್ ಮಾಡತ್ತೀನಿ. ಅದನ್ನು ಸರ್ ಭಾಳಷ್ಟು ಕನ್ನಡ ಒಳಗೆ ಅದಾವ, ಎಲ್ಲ ಕಡೆ ಬಂದವ, ಅದ್ರಾಗ ಮಿಸ್ಟೇಕ್ಸ್ ಭಾಳ ಅದಾವ. ಅದಕ್ಕೋಸ್ಕರ ಕರೆಕ್ಷನ್ ನೋಡಿ ಒಂದು ಸ್ವಲ್ಪ ಆದಷ್ಟು ಭಾಳಷ್ಟು ಜನ ಕೇಳತ್ತೀರಿ. ಆದಷ್ಟು ಬೇಗ PDF ಜೊತೆಗೆ ನಿಮಗೆ ಸೊಲ್ಯೂಷನ್ ಕೂಡ ಕೊಡ್ತೀನಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಯಾರೇನು ಪ್ರಿವಿಯಸ್ ಇಯರ್ ನೋಡಿಲ್ಲ ಅದನ್ನು ನೋಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.